ಸೊ ನೀವು ರಾಜ್ಕುಮಾರ್ ಅಂತ ಹೇಳಿದಾಗ ನಂಗೆ ನೆನಪಾಗಿದ್ದು ನೀವು ವೀರಪ್ಪನವರು ಇದ್ದಂಥ ಆ ಪ್ಲೇಸ್ಗೂ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ರಿ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಜೊತೆ. ಅದು ನಾನು ಹೇಳಿದ್ನಲ್ಲ, ಹೊಸದನ್ನು ಹುಡುಕುವ ಹಾದಿಯಲ್ಲಿ ನಾವು ಹುಡುಕಿದಂಥ ಒಂದು ಅಂಶ ಅದು. ನನಗೆ ಮೊದಲಿಂದಲೂ ಐ ಆಮ್ ಎಕ್ಸ್ಪೋಸ್ ಟು, ನನ್ನ ಯೂಟ್ಯೂಬರ್ ಆಗೋಕ್ಕೆ ಮುಂಚೆ ಐ ಆಮ್ ಎಕ್ಸ್ಪೋಸ್ ಟು ಸೋ ಮೆನಿ ಥಿಂಗ್ಸ್. ನಾನು ಹೇಳೋದು ಅದೇ, ಭಾಳ ಜನಕ್ಕೆ ಎಕ್ಸ್ಪೋಜರ್ ಇರಬೇಕು ಅಂತ. ಇವತ್ತು ನೋಡಿ ನೀವು ಗಮನಿಸಿ, ಭಾಳ ಜನ ಇಂಜಿನಿಯರಿಂಗ್ ಮಾಡ್ತಾರೆ, ಇಂಜಿನಿಯರಿಂಗ್ ಬಿಟ್ಟು ಬೇರೆ ಓದಲ್ಲ ಅಥವಾ ಬೇರೆ ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಭಾಳ ಜನ MBA ಮಾಡ್ತಾರೆ, ಆ ಕ್ಷೇತ್ರ ಬಿಟ್ಟು ಬೇರೆ ಮಾಡಲ್ಲ. ವೈದ್ಯರು ಬಹಳ ಜನ, ನಾನು ಹೇಳೋದು ಮೆಜಾರಿಟಿ, ಎಲ್ಲೆಲ್ಲ ಎಕ್ಸೆಪ್ಷನ್ಸ್ ಇರ್ತಾರೆ, ಮೆಡಿಕಲ್ ಓದ್ತಾರೆ ಮಾಡಲ್ಲ. ಯಾರೋ ಒಬ್ಬ ಆಟೋ ಡ್ರೈವರು ತನ್ನ ಕ್ಷೇತ್ರ ಬಿಟ್ಟು ಬೇರೆ ತಿಳ್ಕೊಳಕ್ಕೆ ಹೋಗಲ್ಲ. ಅಗೈನ್ ಮತ್ತೆ ನಾನು ಹೇಳ್ತೀನಿ, ಎಕ್ಸೆಪ್ಷನ್ಸ್ ಇರ್ತಾರೆ. ನನಗೆ ಮೊದಲಿಂದ ಏನಾಯಿತು ಅಂದರೆ, ನಾನು ಕಾಮರ್ಸ್ ಸ್ಟೂಡೆಂಟ್. ಫಸ್ಟ್ ಆಫ್ ಆಲ್ ನಾನು ಓದಿದ್ದು ಕಾಮರ್ಸ್, MCOM. ಬಟ್ ನನಗೆ ಕನ್ನಡ ಸಾಹಿತ್ಯ, ಜಗತ್ತಿನ ಪ್ರಸಕ್ತ ವಿದ್ಯಮಾನಗಳು, ಆಮೇಲೆ ಬದುಕಿನ ಬಗ್ಗೆ ಎಲ್ಲ ಕ್ಷೇತ್ರಗಳನ್ನು ತಿಳ್ಕೊಬೇಕು ಅನ್ನೋದು, ರಾಜಕೀಯ, ಸಂಸ್ಕೃತಿ, ಕ್ರೀಡೆ ಎಲ್ಲವೂ ಆಸಕ್ತಿ ನನಗೆ. ಇದಕ್ಕೊಂದು ಉದಾಹರಣೆ ಏನು ಅಂತಂದರೆ, SM ಕೃಷ್ಣ ಅವ್ರ ಸಂದರ್ಶನ ನಾವು ಮಾಡಿದ್ವಿ. ಅವರ ತೀರ್ಕೊಳ್ಳೋಕ್ಕೆ ಮುಂಚೆ ಅವ್ರು ಕೊಟ್ಟ ಡೀಟೇಲ್ಡ್ ಇಂಟರ್ವ್ಯೂಸ್ ನಾವೇ ಮಾಡಿದ್ದು, ಅರೌಂಡ್ 25 ಸಂಚಿಕೆ. ಹಿ ವಾಸ್ ಸಿಟ್ಟಿಂಗ್ ಲೈಕ್ ದಿಸ್, ಇದೇ ಥರ, ಕಾಫಿ ಕುಡಿತೀರಾ? ಅವ್ರು ಮಗು ಥರ ಕೇಳೋರು, 91ನೇ ವಯಸ್ಸಲ್ಲಿ ಕಾಫಿ ಕುಡಿಯೋಣಲ್ಲ, ಇಷ್ಟು ಕುತೂಹಲವಾಗಿ ಕೇಳೋರು, ಕಾಫಿ ಭಾಳ ಇಷ್ಟ ಅವ್ರಿಗೆ, ಈ ಥರದ್ದೆಲ್ಲ ಮಾತಾಡೋರು ಅವರು. ಆಮೇಲೆ ಇದಕ್ಕೆ ಅವ್ನು ತುಂಬ ಚೆನ್ನಾಗಿ ಕೇಳೋರು, ನೀವು ಕಲ್ಪನಾ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ರಲ್ಲ, ನಂಗೆ ತುಂಬ ಇಷ್ಟ ರೀ ಆ ನಟಿ, ಹಿಂಗೆಲ್ಲ ಮಾತಾಡೋರು ಅವರು. ಭಾಳ ಒಳ್ಳೆ ಮನುಷ್ಯ ಅವರು, ತುಂಬ ಡೌನ್ ಟು ಅರ್ತ್. ನಾನು ಅವ್ರನ್ನ ನನ್ನ ಕಾಲೇಜ್ ಡೇಸಲ್ಲಿ ಅವ್ರನ್ನ ಫಾಲೋ ಮಾಡ್ತಿದ್ದೆ. ಹಿ ವಾಸ್ CM 2001-2 ಎಲ್ಲ ಅವ್ರು CM. ಆವಾಗ KRS ಡ್ಯಾಮ್ದು, KRS ಕಾವೇರಿ ನದಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂದಾಗ ದೊಡ್ಡ ಹೋರಾಟ ಆಗಿತ್ತು, ಕಾವೇರಿ ವಿವಾದ ಆಗಿತ್ತು SM ಕೃಷ್ಣ ಅವ್ರ ಟೈಮಲ್ಲಿ. ಆಗೊಂದು ಇನ್ಸಿಡೆಂಟ್ ಆಗಿತ್ತು. KRSಯಿಂದ ನೀರು ಬಿಟ್ಬಿಡ್ತಾರೆ ತಮಿಳುನಾಡಿಗೆ, ಯಾಕಂದರೆ ಕೋರ್ಟ್ ಆರ್ಡ್ರ್ ಇತ್ತು, ಸುಪ್ರೀಂ ಕೋರ್ಟ್ ಆರ್ಡ್ರು. ಬಟ್ ಇಲ್ಲಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾರೆ ಬಿಡಬಾರ್ದು ಅಂತ. ಬಟ್ ಕೋರ್ಟ್ ಆರ್ಡ್ರ್ ಇದೆ, SM ಕೃಷ್ಣ ಅವ್ರಿಗೆ ಈಗ ದ್ವಂದ್ವ, ಬಿಡಬೇಕಾ ಬೇಡವಾ, ಕೋರ್ಟ್ ಕೇಳಬೇಕಾ ಮಾತು ಇಲ್ಲ ರೈತರದ್ದು ಕೇಳಬೇಕಾ ಅಂತ ಅವ್ರು ಬಿಡ್ತಾರೆ. ಆಗ ಆ ನೀರನ್ನು ನಿಲ್ಲಿಸಿದ್ದು ಗುರುಸ್ವಾಮಿ ಅಂತ ಒಬ್ಬ ರೈತ. ಹೆಂಗೆ ನಿಲ್ಲಿಸ್ದ ಅಂತಂದರೆ, ಅವ್ನು KRS ಡ್ಯಾಮಿಂದ ಕೆಳಗಡೆ ಹಾರ್ಬಿಡ್ತಾನೆ. ಡ್ಯಾಮ್ ಮೇಲೆ ಪ್ರತಿಭಟನೆ ನಡೀತಿರುತ್ತೆ, ಇವ್ರು ನೀರು ನಿಲ್ಲಿಸಲ್ಲ, ಅದನ್ನು ಸಿಟ್ಟು ಬಂದುಬಿಡೋದು ರೈತನಿಗೆ. ಡ್ಯಾಮ್ ಮೇಲೆ ಹತ್ತಿ ಕೆಳಗೆ ಬಿದ್ದುಬಿಡ್ತಾನೆ, ಸತ್ತೋಗ್ಬಿಡ್ತಾನೆ. ಇಡೀ ಸ್ಟೇಟ್ ತಂಡ ಹೊಡೆದೋಗ್ಬಿಡುತ್ತೆ, ನೀರು ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಒಬ್ಬನ ಬಲಿದಾನ. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಸರ್ ಕಾವೇರಿ ವಿವಾದದ್ದು ಮಾತಾಡೋಣ. ನನ್ನ ಕಾಲದಲ್ಲಿ ನನಗೆ ಭಾಳ ಸಮಸ್ಯೆ ಕೊಟ್ಟಂಥ ಘಟನೆ ಅದು, ಹಾಗೆ ಏನು ಬೇಕಾದ್ರೆ ಅವ್ರು ಅದನ್ನು ಮುಗಿಸಿ ಬೇರೆ ಇನ್ಸಿಡೆಂಟ್ಗೆ ಹೋಗೋರು. ಸರ್ ಗುರುಸ್ವಾಮಿನ ಮರ್ತ್ಬಿಟ್ರಿ ನೀವು ಅಂತ ಅಂದ್ಬಿಟ್ಟೆ ನಾನು. ನಿಮ್ಗೆ ಎಷ್ಟು ಏಜು ಅಂದರು ಅವರು. ಸರ್ ಯಾಕೆ ಸರ್ ಅಂದೆ. ಗುರುಸ್ವಾಮಿ ಹೆಂಗೆ ಗೊತ್ತು ನಿಮಗೆ? ಸರ್ ನಾನು ನಿಮ್ಮನ್ನು ಫಾಲೋ ಮಾಡಿದ್ದೀನಿ ಸರ್, ಪೇಪರ್ಗಳಲ್ಲಿ ಟಿವಿಗಳಲ್ಲಿ. ಅಂದರೆ ನಿಮ್ಮ ಮೆಮೊರಿ ಭಾಳ ಚೆನ್ನಾಗಿದೆ ರೀ ಅಂದರು ಅವರು. ಯಾಕಂದ್ರೆ ಐ ನೋ ಗುರುಸ್ವಾಮಿ, ಯಾಕಂದ್ರೆ ನೋಡಿ ಅದು ಪದ ನಾನು ಮರ್ತಿಲ್ಲ, ಬಹುಶಃ ನನ್ನ ಮೆಮೊರಿ ನನಗೊಂದು ಪ್ಲಸ್ ನನಗೆ. ಇಲ್ಲ, ನೀವು ಮಾತಾಡ್ತಿರೋದ್ರೂ ಇಸ್ವಿಯಿಂದ ಹಿಡಿದ್ಬಿಟ್ಟು ಆ ಡೇಟಿಂದ ಹಿಡಿದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಹೇಳ್ತಾ ಇದ್ದೀರಾ. ಬದುವರೆ ನನ್ನ ಬಗ್ಗೆ ನೀವು ಆಶ್ಚರ್ಯಪಡಬೇಡಿ. ದೊರೆ ಭಗವಾನ್ ಹಿ ಡೈಡ್ ಅಟ್ ದಿ ಏಜ್ ಆಫ್ 85-86. ಅವರು ತಮ್ಮ ಸಿನಿಮಾಗಳ ಮುಗಿದ 50 ವರ್ಷದ ನಂತರ ನನಗೆ ಇಂಟರ್ವ್ಯೂ ಕೊಟ್ಟಿರೋದು. ಪ್ರತಿ ಡೇಟು ಅಲ್ಲೊಬ್ಬ ಫೈಟರ್ ಹೆಸರು ಹೇಳೋರು ಅವರು. ಲಿವಿಂಗ್ ಲೆಜೆಂಡ್ ಭಾರ್ಗವ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸಿ ನೀವು. ಅವ್ರು ಅವತ್ತು ಬಂಗಾರದ ಮನುಷ್ಯಗೆ ಅಸೋಸಿಯೇಟ್ ಡೈರೆಕ್ಟರ್ ಅವರು ಆ ಟೈಮಲ್ಲಿ ಸಿದ್ಲಿಂಗಯ್ಯ ಅವ್ರಿಗೆ ಕ್ರೇನ್ ತೊಳ್ಕೊಂಬಂದು ಹುಡುಗನ ಹೆಸರು ಹೇಳ್ತಾರೆ ಅವರು. ಆ ಸಿನಿಮಾಗೆ ಕ್ರೇನ್ ತೊಳ್ಕೊಂಬಂದು ಹುಡುಗ, ನಮ್ಮ ಸ್ವಾಮಿ ಇದ್ನಲ್ಲ ಅವ್ನು ಎಷ್ಟು ಚೆನ್ನಾಗಿ ಕ್ರೇನ್ ತೊಳೋನು ಅಂದರೆ ಮೂವ್ ಆಗ್ತಿರಲ್ಲ ಕ್ಯಾಮ್ರಾ. ಸಿದ್ಲಿಂಗಯ್ಯನವ್ರು ಯಾವಾಗಲೂ ಹೇಳೋರು, ಸ್ವಾಮಿ ನೀನೇ ತೊಳ್ಬೇಕಣ್ಣ ಕ್ರೇನು ಅಂತ. ಆಮೇಲೆ ಪುಟ್ಟಣ್ಣವ್ರು ಇದ್ರಲ್ಲ, ಇದನ್ನು ಚೆನ್ನಾಗಿ ತಿಳಿದ್ರೆ ತಳೆದೋ ಅವ್ನು ಕುಮಾರನಿಗೆ ₹1 ಹಿಂಗೆ ಪಟ್ಟ ₹100 ಕಾಸು ಕೊಡೋರು ಅಂತ. ಹೌದು, ಅಂದರೆ ಅವ್ರಿಗೆ ಆ ಪ್ರೊಫೆಷನ್ನಲ್ಲಿ ಅವ್ರು ಇನ್ವಾಲ್ವ್ ಆಗಿರೋಂಥದ್ದು. ಸೊ ಈ ಥರದ್ದು ಹೇಳ್ತಿರೋದು. ಸೊ ಅದೇ ಹೇಳ್ತೀನಿ, ಅಂದರೆ ಗುರುಸ್ವಾಮಿ ಅವ್ರದ್ದು. ಸೊ ಆ ಥರ ಅಂದರೆ ನಾನು ಐ ಆಮ್ ಎಕ್ಸ್ಪೋಸ್ ಟು ಸೋ ಮೆನಿ ಥಿಂಗ್ಸ್. ವೀರಪ್ಪನ್ ಕೇಳಿದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ವೀರಪ್ಪನ್ ನನ್ನ ಇಡೀ ಇಶ್ಯೂ ಫಾಲೋ ಮಾಡ್ತಿದ್ದೆ. ನನಗೆ ಇದು ಕುತೂಹಲ, ಅದು ಏನಾಗ್ತದೆ ಏನು ಎತ್ತ ಅಂತ ಹೇಳಿ. ಅವಾಗೇನಾಯಿತು, ಸೊ ನಾನು ರವಿ ಬೆಳಗೆರೆ ಪೇಪರಲ್ಲಿ ಬರೋದು, ಟಿವಿಗಳಲ್ಲಿ ಬರೋದು, ಬೇರೆ ಬೇರೆ ಕಡೆ ಎಲ್ಲ ಬರೋದು ವೀರಪ್ಪಂದು. ನಾನು ವೆನ್ ಐ ಬಿಕೇಮ್ ಎನ್ ಯೂಟ್ಯೂಬರ್, ನನಗೆ ಅದನ್ನ ಬಗ್ಗೆ ಒಂದು ಫ್ಯಾಸಿನೇಷನ್ ಇತ್ತು ಮೊದಲಿಂದಲೂ. ಇವ್ನು ಇಷ್ಟೆಲ್ಲ ಮಾಡಿದ್ನಲ್ಲ, ಕೊನೆಗೆ ಒಂಥರ ಅನಾಥ ಹೆಣವಾಗಿ ಸತ್ತ ಅವನು. ಸೊ ಏನು ಸಾಧಿಸ್ದ ಅವನು, ಈ ಕಥೆ ಹೇಳೋಣ ಜನರಿಗೆ ಅಂತಂದಾಗ ನಾನೆಲ್ಲ ಚರ್ಚೆ ಮಾಡಿದ್ರೆ ರಿಸ್ಕಿ ಗೊತ್ತಿತ್ತು. ಅದಕ್ಕೆ ನಾನೊಂದು ತಂಡ ಕಟ್ಕೊಂಡು, ರಾಜ್ಕುಮಾರ್ ಅವ್ರ ಜೊತೆಗೆ ಅಪಹರಣ ಆಗಿದ್ದವ್ರನ್ನ ಎಲ್ಲರೂ ಮಾತಾಡಿಸ್ತಿದ್ರು ಹೋಗಿ. ಲೈಕ್ ಯಾರು ಗೋವಿಂದರಾಜು ಅವ್ರ ಅಳಿಯ, ನಾಗಪ್ಪ ಮರಡಿಗೆ ಓಡ್ ಬಂದವರು, ಇವನ್ನೆಲ್ಲ ಮಾತಾಡಿಸ್ತಿದ್ರು. ಬಟ್ ಮಾತಾಡಿದ್ರೆ ಉಳಿದೊಬ್ಬ ವ್ಯಕ್ತಿ ಇದ್ದರು, ನಾಗೇಶ್ ಅಂತ. ಅವರು ಯಾರು ಅಂದರೆ ರಾಜ್ಕುಮಾರ್ನ ತುಂಬ ದೂರದ ಸಂಬಂಧಿ. ಈ ಗೋವಿಂದರಾಜೆಲ್ಲ ಸ್ವಂತ ಅಳಿಯ, ಅವ್ರ ಮಗಳ ಗಂಡ. ನಾಗೇಶು ಅವರ ಕಮ್ಯುನಿಟಿ ಹುಡುಗನೇ, ಬಟ್ ತುಂಬ ಡಿಸ್ಟೆಂಟ್ ರಿಲೇಟಿವ್. ಅವರು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ವೀರಪ್ಪನ್ನು. ಅವರೊಬ್ರು ಇದ್ದಾರೆ ಅಂತ ನನಗೆ ನಮ್ಮ ಸ್ನೇಹಿತರೊಬ್ಬರಿಂದ ಗೊತ್ತಾಗ್ಬಿಡ್ತು. ನಾನು ಅವ್ರ ಹಿಂದೆ ಬಿದ್ದೆ, ಸಾರ್ ನೋಡಿ ಸರ್ ಹಂಗಿದ್ದ ಹಾಗೆ ಹೀಗೆ ಅಂತ. ಕೊನೆಗೆ ಒಂದಿನ ಕನ್ವಿನ್ಸ್ ಮಾಡಿಬಿಟ್ರು, ಬನ್ನಿ ಮಾಡೋಣ ಅಂತ. ಅವ್ರ ಹತ್ರ ಓದಿ ಬಂದರು, ನಾವು ಹೋದ್ವಿ. ಭಾಳ ಸಹಜವಾಗಿ ನಾನು ಅದೇ ಹೇಳಿದೆ, ನಮ್ಮ ಕುತೂಹಲ. ನಾವು ಹೋದ್ವಿ. ಈಗ ನನಗೆ ಆ್ಯಕ್ಚುಲಿ ಆ ವೀಡಿಯೋಗಳನ್ನ ಹಾಕೊಂಡು ನೋಡಿದಾಗ ನಂಗೆ ಭಯ ಆಗುತ್ತೆ. ನಾವು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆದ ಜಾಗಕ್ಕೆ ಹೋಗ್ಬಿಟ್ಟಿದ್ವಿ. ಅದು ಡೀಪ್ ಕಾಡು, ರಿಸರ್ವ್ ಫಾರೆಸ್ಟಲ್ಲಿ ಹೋಗಂಗಿಲ್ಲ. ನಂಗೆ ಆಮೇಲೆ ಒಬ್ಬರು DFO ಫೋನ್ ಮಾಡಿ, ಏನ್ರಿ ಹಿಂಗೆಲ್ಲ ಮಾಡಿದರೆ ಹಂಗೆ ಹಿಂಗೆ ಕನ್ನಡದವ್ರು ಹಂಗೆ ಅಂತ ಬೈದಿದ್ರು ನನಗೆ. ಸಾರಿ ಸರ್ ಕೇಳಿದ್ದೆ ನಾನು. ಅಂಥವೆಲ್ಲ ಸ್ವಲ್ಪ ಉಲ್ಲಂಘನೆಗಳು ಕೆಲವು ಮಾಡಿದ್ದು, ಇಲ್ಲ ಅಂತ ಹೇಳಲ್ಲ, ಬಟ್ ಫಾರ್ ಗುಡ್ ಕಾಸ್. ಸೊ ಆ ಥರ ನಾವು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಗಿ 25 ಜನ ವೀರಪ್ಪನ್ನು ನೆಲ ಬಾಂಬ್ ಬಿಟ್ಟು ವೆಹಿಕಲ್ಲೇ ಮೇಲೋಗಿ ಹೆಣಗಳು ಇಲ್ಲೂ ತಲೆ ಆ ಮರದಲ್ಲಿ, ಕಾಲು ಈ ಮರದಲ್ಲಿ ಹೋಗಿದ್ದ ಜಾಗ.
ಅಲ್ಲಿ ವೀರಪ್ಪನ ಬೇರೆ ಬೇರೆ ಕಾಡುಗಳು, ಗೋಪಿನಾಥಮ್ಮು, ದಿಂಬಮ್ಮು, ಆಮೇಲೆ ಸತ್ಯಮಂಗಲಂ ಫಾರೆಸ್ಟು, ಆಮೇಲೆ ನಾಗೇಶ್ ಒಂದು ಭಾಳ ಇಂಟ್ರೆಸ್ಟಿಂಗ್ ಎಪಿಸೋಡ್ ಹೇಳ್ತಾರೆ. ಅವರು ನಾಗೇಶ್ ರಾಜ್ಕುಮಾರ್ ಅವರು ಅಪಹರಣ ಆದಾಗ ವೀರಪ್ಪನ್ನು ಅವ್ರನ್ನ ಸ್ನಾನ ಮಾಡಿಸೋಕ್ಕೆ ಒಂದು ಹೊಳೆ ಕರ್ಕೊಂಡು ಹೋಗ್ತಾನೆ. ಆ ಹೊಳೆ ಹತ್ರ ಹೋಗ್ಬಿಟ್ಟಿದ್ವಿ ನಾವು. ಆ ಹೊಳೆ ನಾನು ಇಲ್ಲಿ ಸ್ನಾನ ಮಾಡಿ ಅವ್ರು ನಾಗೇಶ್ ಭಾಳ ಕನೆಕ್ಟ್ ಆಗಿಬಿಟ್ರು. ಅದು ಇನ್ಸಿಡೆಂಟಾಗಿ ಒಂದು 20 ವರ್ಷ ಆಗಿದೆ. ಸರ್ ಇಲ್ಲಿ ಸ್ನಾನ ಮಾಡ್ತಿದ್ವಿ ಸರ್, ನಾವು ಇಲ್ಲಿ ಮಾಡ್ತಿದ್ದೀವಿ. ಹಿಂದೆ ತಿರುಗಿ ನೋಡಿದ ವೀರಪ್ಪನು, ರಾಜ್ಕುಮಾರ್ ಈ ಕಡೆ ಇದ್ದಾರೆ, ವೀರಪ್ಪನ ಈ ಕಡೆ ಸ್ನಾನ ಮಾಡಿ ಹಿಂಗೆ ಬಂದರೆ ಅಣ್ಣ 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 ತಿರುಗಬೇಡಿ, ಹೋಗ್ಬೇಡಿ ಇರಿ ಅಂತ. ಯಾಕೆಂದರೆ ಒಂದು ನಿಮಿಷ ನೀವು ಅಲ್ಲಾಡಬೇಡಿ, ಹಂಗೆ ಇರಿ ಅಂತ. ತಿರುಗಿ ನಮ್ಮ ನೋಡ್ರೆ ಅವ್ನು ಕಾಡಾನೆ 2 ಗುಂಪು ಕಟ್ಕೊಂಡು ಹಂಗೆ ಹೋಗ್ತಾಯಿದೆ ಮೇಲಕ್ಕೆ ಹಾಗೆ ಅಂತ. ಸೊ ಆ ಥರದ್ದು ಇನ್ಸಿಡೆಂಟ್ಸು, ಆ ಥರದ್ದು ತುಂಬ ನಾವು ಇದು ಅಂತ. ಆಮೇಲೆ ಆ ಸತ್ಯಮಂಗಲಂ ದಿಂಬಮ್ ಘಾಟ್ ಇಳಿದ ತಕ್ಷಣ ಸತ್ಯಮಂಗಲಂ ರೋಡ್ ಇದೆ, ವಿಚ್ ಗೋಸ್ ಟು ಮೆಟ್ಟೂರು ಡ್ಯಾಮ್. ಆ ಕಾಡಲ್ಲಿ ಹಾಡು ಹಗಲೇ ವೀರಪ್ಪನ್ನು ಈ ಕಡೆ ಕಾಡಿನ ರೈಟ್ ವಿಂಗಿಂದ ಲೆಫ್ಟ್ಗೆ, ಅಂದರೆ ಈಸ್ಟಿಂದ ವೆಸ್ಟಿಗೆ ಅವನು ಆ ರೋಡ್ ದಾಟಬೇಕು. ಅವನು ಎಂಥ ಚಾಣಾಕ್ಷ ಅಂತಂದರೆ ವೆಹಿಕಲ್ ಆ ಕಡೆ ಅರ್ಧ ಗಂಟೆ ಬರೀ ಎಷ್ಟಡಿ ರೋಡ್ ಅದು, ಒಂದು 50 ಅಡಿ ರೋಡು, 50 ಅಡಿ ದಾಟಕ್ಕೆ ಅರ್ಧ ಗಂಟೆ ಕೂರ್ಸೋನು ಮರದ ನೆರಳಲ್ಲಿ. ಈ ಕಡೆಯಿಂದ ಒಂದು ವೆಹಿಕಲ್ ಹೋಗ್ತದೆ, ಆ ಕಡೆಯಿಂದ ಹೋಗ್ತಾಯಿದೆ, ಅವ್ನು ನೋಡ್ತಾನೆ, ಇವ್ನು ನೋಡ್ತಾನೆ, ಯಾರೋ ಒಬ್ಬನ ಕಳಿಸಿ ನೋಡ್ಕೊಂಬಂದು ಅವ್ನು ಈ ಥರದ್ದು. ಅಲ್ಲೋದ್ರೆ ಅಲ್ಲಿ ಆನೆ ಹೆಜ್ಜೆ ಇದೆ. ಇಲ್ಲಿ ನಾವು ಹೋದ್ರೆ ಸಾರ್ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಆನೆಗಳು ಸರ್, ಹಂಗೆ ಅಲ್ಲಿ ನೋಡಿ ಅಲ್ಲೇ ಇದೆ ಆನೆ ಹೆಜ್ಜೆ ಸರ್, ಜಸ್ಟ್ ಪಾಸ್ ಆಗಿರ್ಬೇಕು ಸರ್, ನೋಡಿ ಎಲ್ಲ ಹೆಜ್ಜೆಗಳಿದ್ದಾವೆ ಇಲ್ಲಿ ಅಂತ. ಈ ಥರದನ್ನ ಈಗ ರಿಸ್ಕ್ಗಳನ್ನು ಕೂಡ ತೊಗೊಂಡಿದ್ದೀರಾ. ಅಂದರೆ ಅದಿಲ್ಲ ಅಂದರೆ ವರ್ಕ್ ಆಗಲ್ಲ ಕೆಲವು ಸಲ. ಸೊ ಇಫ್ ವಿ ಆರ್ ಇನ್ ಅ ಪ್ಯಾಟ್ರನ್ ವಿಚ್ ವಿ ಆರ್ ಫಾಲೋಯಿಂಗ್ ಸಂಬಡಿ ಎಲ್ಸ್, ಸೊ ಏನಾಗುತ್ತೆ, ಅದು ಕಾಪಿ ಆಗುತ್ತೆ, ರಿಪೀಟ್ ಆಗುತ್ತೆ. ಬಟ್ ವೆನ್ ವಿ ಗೋ ಫಾರ್ ಎ ಡಿಫ್ರೆಂಟ್ ಥಿಂಗ್, ಡಿಫ್ರೆಂಟಾಗಿ ಆಗುತ್ತೆ.